ದೇಶ 13/2/2025 ಗುರುವಾರ ಚಿಕ್ಕಬಳ್ಳಾಪುರ ಇವತ್ತು ಶುಕ್ರವಾರ ಲಾಸ್ಟ್ ದಿನ ಆಗಿರೋದ್ರಿಂದ ಇವತ್ತು ವಿತ್ಡ್ರಾಯಲ್ 3 ಗಂಟೆವರೆಗೂ ಇತ್ತು. 3 ಗಂಟೆ ಆದ್ಮೇಲೆ ನಂತರ ಏನು 12 ಸೀಟಲ್ಲಿ ಇತ್ತು ಅದ್ರ 5 ಸೀಟು ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ. ಅದರಲ್ಲಿ 4 ಸೀಟು 4 ನಿರ್ದೇಶಕರು NDA ಅಂದ್ರೆ JDSಗೆ 2 ಬಿಟ್ಟು ಕೊಟ್ಟಿದ್ರು. ಒಂದು ಬಿಜೆಪಿ, ಒಂದು ಇನ್ನೊಂದು ನಾವು ಅಲಿಯನ್ಸ್ ಮಾಡ್ಕೊಂಡು ಎಲ್ಲ NDA ಅಂತೇಳಿ 4 ಸೀಟ್ ಒಟ್ಟು ನಮ್ದು ಬಂದಿದೆ. ಒಂದು ಕಾಂಗ್ರೆಸ್ ಬಂದಿದೆ. ಇನ್ನು 7 ಸೀಟ್ ಇದೆ. 7 ಸೀಟ್ ನಾನು ಇವತ್ತು ಈ ಮಾಧ್ಯಮ ಮುಖಾಂತರ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ನಾನು ಎಲ್ಲಾರನ್ನು ಕೇಳ್ಕೊಂತ ಇದ್ದೀನಿ. 13ನೇ ತಾರೀಕು ಎಲ್ಲರೂ ಬಂದು ಭಾಗವಹಿಸಿ ನಮ್ಮ 7 ಜನ ಏನು ಅಭ್ಯರ್ಥಿಗಳಿದ್ದಾರೆ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಕ್ಕಂಥ ವಿಷಯ ಏನಂದ್ರೆ, ಈ ಲೋಕಸಭಾ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಏನು NDA ಮಾಡ್ಕೊಂಡಿದ್ದೀವಿ. ಇಲ್ಲಿ NDAದಲ್ಲಿ ನಮಗೆ ಸೀಟ್ ಕೊಟ್ಟಿದ್ರು. ಅದೇ ರೀತಿ ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಮುನ್ರಾಜ್ ಅವರು, ಬಿಜೆಪಿ ಮುಖಂಡರಾದಂತಹ KV ನಾಗರಾಜ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ಎಲ್ಲ ಮಾಡಿಕೊಂಡು ಎಲ್ಲ ಆದ್ಮೇಲೆ 5 ಸೀಟು ಈ ತರ ಅನೌನ್ಸ್ ಆಯ್ತು. ಆದ್ರೆ 4 NDA ಅವಿರೋಧವಾಗಿ ಆಯ್ಕೆಯಾಗಿದೆ. ಆದ್ರಿಂದ ನಾನು ಲೋಕಸಭಾ ಸದಸ್ಯರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ, ಅವ್ರ ತಂದೆಯವರಾದಂತಹ ಕೇಶವ ರೆಡ್ಡಿ ಅವರಿಗೆ, ಅದೇ ರೀತಿ ಬಿಜೆಪಿ ಮುಖಂಡರಾದಂತಹ ನಮ್ಮ KV ನಾಗರಾಜ್ ಅವರಿಗೆ, ಅದೇ ರೀತಿ ನಮ್ಮ ತಾಲೂಕು JDS ತಾಲೂಕು ಅಧ್ಯಕ್ಷರಾದಂತಹ ಮುನ್ರಾಜ್ ಅವರ ನೇತೃತ್ವದಲ್ಲಿ KR ಅವರ ಮುಖಂಡತ್ವದಲ್ಲಿ ನಾವೆಲ್ಲರೂ ಒಟ್ಟಿಗೆ ಶಾಂತಮೂರ್ತಿ ಇರ್ಬೋದು, ನಮ್ಮ ಸೊನ್ನೇಗೌಡರು ಎಲ್ಲ ಮತ್ತೆ ನಾಗರಾಜ್ ಎಲ್ಲ ಒಟ್ಟಾಗಿ ನಾವು ಏನು ಒಟ್ಟಾಗಿ ದುಡಿದ್ವಿ ಆಯ್ತು. ಹೊಸಡ್ಯ ಕ್ಷೇತ್ರ ಮೀಸಲು ಕ್ಷೇತ್ರ, ವಿಶೇಷವಾಗಿ ಮೀಸಲು ಕ್ಷೇತ್ರನ ಇವತ್ತು ಅವಿರೋಧ ಆಗಿರೋದಕ್ಕೆ ನಮ್ಗೆ ಸಂತೋಷ ಆಗ್ತದೆ. ಅಲ್ಲಿರ್ತಕ್ಕಂಥ ವೆಂಕಟರಾಮ್ ಇರ್ಬೋದು, ನಮ್ಮ JDS ಮುಖಂಡರು, ಲಂಬು ನಾರಾಯಣ ಸ್ವಾಮಿ ಇರ್ಬೋದು, ಪ್ರಧಾನವಾದಂತ ನಾರಾಯಣ ಸ್ವಾಮಿ ಇರ್ಬೋದು, ಎಲ್ಲ ಲೀಡರ್ಗಳು, ಆಮೇಲೆ ಬಿಜೆಪಿ ಮುಖಂಡರುಗಳು, ನಮ್ಮ ಕೃಷ್ಣಮೂರ್ತಿ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಎಲ್ಲ ಒಟ್ಟಾಗಿ ಜಗದೀಶ್ ಎಲ್ಲ ಸೇರ್ಕೊಂಡು ನಾವು ಅಲ್ಲಿ ಅವಿರೋಧವಾಗಿ ಮೀಸಲು ಕ್ಷೇತ್ರ ಅವಿರೋಧವಾಗಿ ಆಯ್ಕೆಯಾಗಿದೆ. ನಂದು ಕಳವಾರ ಕ್ಷೇತ್ರ, ನಂದು ಜನರಲ್ ಕಳವಾರ ಕ್ಷೇತ್ರ ನಿಜವಾದ ಎಲ್ಲರಿಗೂ ನಮ್ಮ ಲೀಡರ್ಗಳು ಯಾವ ತರ ನನಗೆ ಸಹಕಾರ ಕೊಡ್ತೀವಿ, ನನಗೆ ಸಹಾಯ ಮಾಡಿದೆ. ಎಲ್ಲರಿಗೂ ಮಾಧ್ಯಮ ಮುಖಾಂತರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ರು. ಈಗ ಹೊಸದಾಗಿ ಬಿಜೆಪಿ ನಮ್ಗೆ ಅದ್ರದ್ದು ಇಂದ ಏನು ಬಂದಿಲ್ಲ. ನಮ್ಗೆ ಇಲ್ಲಿ ಮೇಯ್ನ್ ಇದ್ದಿದ್ದು ನಮ್ಗೆ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಕರೆಸಿದ್ದು, ಸುಧಾಕರ್ ಮನೆಯಲ್ಲಿ ಕರೆಸಿ ನಮ್ಮನ್ನೆಲ್ಲ ಅಲ್ಲೇ NDA ಮೀಟಿಂಗ್ ಮಾಡಿ ಇವತ್ತು ಇಷ್ಟೇ ಕೆಲಸಗಳಿದ್ರು ದಿಲ್ಲಿ ತಂತೆ ಲೋಕಸಭೆಯಲ್ಲಿ ಅದನ್ನ ಬೆಳಗಿನ ಜಾವ ಇಲ್ಲಿ ಚಿಕ್ಕಬಳ್ಳಾಪುರ ಬಂದು 8 ಗಂಟೆಯಿಂದ ಸತತ 3 ಗಂಟೆಲ್ಲ ಮಾಡಿ ಅವರೋದಾಗ ಆಯ್ಕೆ ಮಾಡಕ್ಕೆ ಏನೇನು ಸಹಕಾರ ಬೇಕೆಲ್ಲ ಮಾಡಿ ಇನ್ನು 7 ಸೀಟನ್ನ ಪ್ರಾಮಾಣಿಕವಾಗಿ ಎಲ್ಲ ನಾನು ನಿಂತ್ಕೊಂಡು ಗೆಲ್ಲಿಸ್ತೀನಿ ಅಂತ ಹೇಳಿದ್ರೆ, ಅದೇ ರೀತಿ ನಾನು ಜಿಲ್ಲಾ JDS ಅಧ್ಯಕ್ಷರಾಗಿ ನಾನು ವಿಶೇಷವಾಗಿ ಜಿಲ್ಲಾ ಅಧ್ಯಕ್ಷರಾಗಿ ಕೇಳ್ಕೊತಾ ಇದ್ದೀನಿ. 7 ಏನು ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ 13ನೇ ತಾರೀಕು ನಡೀತದೆ. ಅದಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆ ಯಾರು ವೋಟರ್ಸ್ ಇದ್ದಾರೆ, ಯಾರು ವೋಟರ್ಸ್ ಇದ್ದಾರೆ, ಅವರೆಲ್ಲ ಹೆಚ್ಚಿನ ಮತಗಳು ಕೊಟ್ಟು ಜಯಶೀಲ ಮಾಡಬೇಕು ಅಂತ ನಾನು ಮಾಧ್ಯಮದ ಮುಖಾಂತರ ಕೇಳ್ಕೊಂತೀನಿ. ಸರ್, ಈಗ ಡಾಕ್ಟರ್ ಕೆ ಸುಧಾಕರ್ಗೂ PLD ಬ್ಯಾಂಕ್ ಸಂಬಂಧನೇ ಇಲ್ಲ. ಅಲ್ಲಿ ಯಾರು ಮೀಟಿಂಗ್ ಇರ್ತಿದ್ವೋ ಅದೇ ರೀತಿ ಇವಾಗ ನಮ್ಮ ತಾಲೂಕು ಅಧ್ಯಕ್ಷರಿದ್ದಾರೆ, ಅವ್ರ ತಾಯಿ ಸೀಟೆ ತೆಗೆದಾಕಿದ್ದಾರೆ. ಅದೇ ರೀತಿ ಇವಾಗ ನಮ್ಮ ಶಾಂತಮೂರ್ತಿ ಅಂತ ಅವ್ರ ತಂದೆ ಇಲ್ಲ, ಅವ್ರು ಐತೆ ಅನ್ಕೊಂಡವ್ರೆ. ಯಾರು ನಾವು ಸೈನ್ ಆಗ್ತಾ ಇರ್ತೀವಿ GB ಮೀಟಿಂಗ್ ನಲ್ಲಿ ಏನ್ ಮಾಡದೇ ಇರ್ತಾರೆ ಅಂತವ್ರು ತೆಗೆದಾಕಿರ್ತಾರೆ. ಯಾವುದೇ ಕಾರಣಕ್ಕೆ ಇದ್ರಲ್ಲಿ ಜಾತಿ ರಾಜಕೀಯ ಇಲ್ಲ, ಜಾತಿ ರಾಜಕೀಯ ಬರೋಕ್ಕೂ ಚಾನ್ಸ್ ಇಲ್ಲ, ಏನಿಲ್ಲ. ಇದೆಲ್ಲ ಸುಳ್ಳು ಆಪಾದನೆ. ಅವ್ರು ಯಾರು ಮಾಡಿದಾರೋ ಮಾಹಿತಿ ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ ಅಂತ ನನ್ನ ಭಾವನೆ. ಯಾವುದೇ ರೀತಿಯಲ್ಲಿ SC ST ಹೆಚ್ಚಿನ ಸಹಕಾರ ಕೊಡೋದು NDA ಆದ್ಮೇಲೆ ಡಾಕ್ಟರ್ ಕೆ ಸುಧಾಕರ್ ಅವ್ರದ್ದು ನೋಡ್ತಾ ಇದ್ದೀನಿ. ಅವ್ರ ನಡವಳಿಕೆ ಎಲ್ಲ ಯಾವುದೇ ಆದ್ರಿಂದ ಅವರು ಜಾತೀಯತೆಯನ್ನು ಅವ್ರ ಹತ್ರ ನಾನು ಕಾಣಲಿಲ್ಲ. ಆದ್ರಿಂದ ಇದರಲ್ಲಿ ಜಾತೀಯತೆ ನಡೆದಿಲ್ಲ ಅಂತ ನನ್ನ ಭಾವನೆ. ನಾನು ನಿರ್ದೇಶಕನಾಗಿದ್ದೀನಿ ಅಲ್ಲಿ, ಆದ್ರಿಂದ ಅದು ಇಲ್ಲ, ಆ ಥರದ್ದು ಏನೂ ಆಗಿಲ್ಲ. ಅವರು PLD ಬ್ಯಾಂಕ್ನ ಇವಾಗ ಹೊಸದಾಗಿ ಕಟ್ಟಡ ಕಟ್ಟಿದ್ದಾರೆ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ನಾವು ನಿನ್ನ ಹೆಚ್ಚಿನ ಇದರಲ್ಲಿ DCC ಬ್ಯಾಂಕ್ ಇಂದ ಹೆಚ್ಚಿನ ಹಣ ತಂದು ಇನ್ನ ರೈತರಿಗೆ ಹೆಚ್ಚಿನ ಸಾಲ ಯಾವ ರೀತಿ ತಗೊಳ್ಬೇಕು ಅಂತೇಳಿ ನನ್ನ ಉದ್ದೇಶ. ಈಗ ಹೊಸದಾಗ ತಿರ್ಗಿ 2ನೇ ಸಲ ಆಯ್ಕೆ ಆಗಿದ್ದೀನಿ. ನಮ್ಮ ಉದ್ದೇಶ ಏನು, ಅಲ್ಲಿ ಈ ಮಳಿಗೆಗಳಲ್ಲಿ ಕೆಲವು ಬಾಡಿಗೆಗೆ ತಗೊಂಡು ರೈತರಿಗೆ ಏನೇನು ಸರ್ಕಾರ ಬೇಕು ಅವೆಲ್ಲ PLD ಬ್ಯಾಂಕ್ ಮುಖಾಂತರ ಕೊಡ್ಬೇಕಂತ ಆಲೋಚನೆ ಇದೆ. ಅದೊಂದು ಮಾಡ್ಬೇಕಾಗ್ತದೆ.
ಅದು ಮಾಡಬೇಕು ಅಂತ ಎಲ್ಲ ನಿರ್ದೇಶಕರಾದ್ಮೇಲೆ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಅದನ್ನು ಮಾಡ್ತೀವಿ. ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ಇವತ್ತು NDA ಸರ್ಕಾರ ಇದರಿಂದ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಮಗ ನಮ್ಮ ಪಾರ್ಟಿ ಅಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರಿಗೆ ನಮ್ಮ PLD ಬೇಕು ಏನೇನು ಸಹಕಾರ ಇರಬೇಕು ಅವ್ರು ಚೆನ್ನಾಗಿ ಬರ್ತೀನಿ ಅಂತ ಹೇಳಿದ್ರೆ ಅವರ ಸಹಕಾರ ತಗೊಂಡು ಏನೇನು ಬೇಕು ಎಲ್ಲ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ.